ಈಗ ಬೆಲ್ಟ್ ಕುಂಡಿಸಿದ್ದೀವಲ್ವಾ, ಈಗ ಬೆಲ್ಟ್ ಕುಂಡಿಸಿದ ಮೇಲೆ ಇಲ್ಲಿ ಸ್ಲಾಟ್ ಬರ್ತದೆ. ಇಲ್ಲಿ ನೋಡಿ, ನಿಮಗೆ ಇದು ಕಾಣುತ್ತಲ್ವ, ಸ್ಲಾಟ್ ಇದು ಅಂತ ಹೇಳ್ತೀವಿ. ಈ ಸ್ಲಾಟು ಮತ್ತು ಹಿಂಗೆ ನೋಡಿದ್ರೆ ಇಲ್ಲಿ ಒಂದು ಹೋಲ್ಸ್ ಕಾಣುತ್ತದೆ ನೋಡಿ, ಇಲ್ಲಿ ಹೋಲ್ಸ್ ಕಾಣ್ತೈತಲ್ಲ, ಇದು ಸೇಮ್ ಇದು ಒಂದೇ ಥರ ಇರಬೇಕು. ಇವಾಗ ಸ್ಕ್ರೂ ಯಾವ ಥರ ಟೈಟ್ ಮಾಡೋದನ್ನ ನಿಮಗೆ ತಿಳಿಸ್ತೀನಿ. ಮೊದಲನೇದು ಇಲ್ಲಿ ಈ ಬೆಲ್ಟ್ನ, ಈ ಚಿಕ್ಕದು ಬೆಲ್ಟ್ ಇದೆಯಲ್ಲ, ಇದು ನಿಮಗೆ ಮೂಮೆಂಟ್ಗೆ ಯೂಸ್ ಆಗುತ್ತದೆ ನೋಡಿ. ಇದೆಯಲ್ಲಪ್ಪ, ಇದನ್ನು ತಿರುಗಿಸಿದ್ರೆ ಇದನ್ನ ಸರಿಯಾಗಿ ಕುಂಡಿಸ್ಕೋಬೇಕಲ್ಲಿ. ಸರಿಯಾಗಿ ಕುಂಡಿಸ್ಕೊಂಡು ಇಲ್ಲಿ ಬಂದಿದ ಮೇಲೆ ಈ ಸ್ಲಾಟ್ ನೋಡಿದ್ದೀವಲ್ಲ, ಈ ಕೆಳಗಡೆ ಚಿಕ್ಕ ಬೆಲ್ಟನ್ನು ತಿರುಗಿಸಿದ್ರೆ ನಮ್ಗೆ ಆ ಸ್ಲಾಟ್ ಬಂದುಬಿಡ್ತದೆ, ಸ್ಕ್ರೂ ಸಿಗ್ತದೆ ನಮಗೆ ನೋಡಿ. ಒಂದು ಸ್ಕ್ರೂ ಸಿಕ್ತಲ್ವ, ಇಲ್ಲಿ ನೋಡಿ ಒಂದು ಸ್ಕ್ರೂ ಸಿಕ್ಕಿದೆ, ಇನ್ನೊಂದು ಸ್ಕ್ರೂ ಬರ್ತದೆ. ಇನ್ನೊಂದು ಸ್ಕ್ರೂ ಸಿಕ್ಕಿದೆ ಅಲ್ವಾ. ಈ ಸಿಕ್ಕಿದ ಮೇಲೆ ಈ ಸ್ಲಾಟ್ ನೋಡಿದ್ದೀವಲ್ಲ, ನೀವು ಸ್ವಲ್ಪ ಮೇಲೆ ಬರಬೇಕು. ನಿಮಗೆ ಕಾಣ್ತಾ ಇದೆಯಲ್ವ. ಇವಾಗ ಈ ಸ್ಲಾಟ್ಗೆ ಈ ಸ್ಕ್ರೂನ ಟೈಟ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಇದನ್ನ ತಳ್ಕೋಬೇಕು, ಗೇರ್ನ ಕೊಡಿ. ಫುಲ್ಲು ಟೈಟ್ ಮಾಡ್ಕೋಬೇಕು. ಫುಲ್ ಟೈಟ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ತಿರುಗಿಸಿದ್ರೆ ಫ್ರೀಯಾಗಿ ತಿರುಗಬೇಕು. ಟೈಟಾಗಿದ್ದರೆ ಸರಿಯಾಗಿ ಇದು ಕುಂದ್ಕೊಂಡಿಲ್ಲ ಅಂತ ಅರ್ಥ. ನೆಕ್ಸ್ಟು ಆ ಸ್ಲಾಟಲ್ಲಿ ಕುಂತಿದೆಯಾ ಅಂತ ಒಂಥರ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗ್ತದೆ, ಓಕೆನಾ. ಇಲ್ಲಾಂದರೆ ನಿಮಗೆ ರನ್ನಿಂಗಲ್ಲಿ ನಿಮಗೆ ಅವಾಗವಾಗ ಟೈಮಿಂಗ್ಸ್ ಔಟ್ ಆಗ್ತಾ ಇರ್ತದೆ, ನೀಡಲ್ಲಿ ಕಟ್ ಆಗ್ತಾಯಿದೆ, ಕಟ್ ಆಗ್ತಾ ಇರ್ತದೆ, ಈ ಪ್ರಾಬ್ಲಮು ಸ್ಟಾರ್ಟ್ ಆಗ್ತದೆ. ಕರೆಕ್ಟಾಗಿ ಬೆಲ್ಟ್ ಕುಂಡಿಸ್ಕೊಂಡು ಹಿಂಗೆ ತಿರುಗಿಸಿದ್ರೆ ಫ್ರೀಯಾಗಿ ತಿರುಗಬೇಕು. ನೋಡಿ, ಇಷ್ಟು ಫ್ರೀಯಾಗಿದೆ. ನಾನು ಹಿಂಗೆ ತಿರುಗಿಸಿದ್ದೀನಿ, ಫುಲ್ ಫ್ರೀಯಾಗೇ ಇದೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೆ ಅನ್ಸದೆ ನೋಡಿ. ಫುಲ್ ಫ್ರೀ ಇದೆ. ಇಲ್ಲಿ ಕರೆಕ್ಟಾಗಿ ಈ ಎಜ್ಜಿಗೆ ಕುಂದ್ಕೋಬೇಕು, ಇಲ್ಲಿನೂ ಈ ಎಜ್ಜಿಗೆ ಕುಂದ್ಕೋಬೇಕು. ಇಲ್ಲಾಂದರೆ ಬೆಲ್ಟು ಬಿದ್ದು ಹೋಗ್ತಾ ಇರ್ತದೆ. ಈಗ ಬೆಲ್ಟ್ ಯಾವ ಥರ ಕುಂತಿದೆ ಅಂತ ನಿಮಗೆ ಗೊತ್ತಾಗಿರ್ತದೆ ಅಂದ್ಕೊಳ್ತೀನಿ, ಓಕೆನಾ. ನೋಡಿ, ಇವಾಗ ಕರೆಕ್ಟಾಗಿದೆ.